ಇನ್ನು ವರಮಹಾಲಕ್ಷ್ಮಿ ವ್ರತ ಮಾಡೋದ್ರಿಂದ, ಯಾಕಂದ್ರೆ ಲಕ್ಷ್ಮಿ ಒಂದ್ ರೀತಿಯಲ್ಲಿ ಚಂಚಲೆ ಅಂತ ಹೇಳ್ತಾರೆ. ಹೌದು. ಒಂದು ದಿನ ನಮ್ಮಲ್ಲಿ ಇಲ್ಲಿದ್ರೆ ಇನ್ನೊಂದು ದಿನ ಆಚೆ ಹೋಗಿ ಇನ್ಯಾರ್ದೋ ಮನೇಲಿ ಇರ್ತಾಳೆ ಅನ್ನೋ ಒಂದು ಇಷ್ಟು ಕಲ್ಪನೆ ಇದೆ ಜನರಿಗೆ. ಹಾಗಾಗಿ ಲಕ್ಷ್ಮಿಯ ಚಂಚಲ ಮನಸ್ಥಿತಿಯನ್ನ ವರಮಹಾಲಕ್ಷ್ಮಿ ವ್ರತದಿಂದ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? 100ಕ್ಕೆ 100ರಷ್ಟು ಇದೆ. ಯಾಕಂತ ಹೇಳಿದ್ರೆ 2 ವೇದದಲ್ಲಿ ಒಂದು ಮಾತಿದೆ. ಅದರಲ್ಲಿ ನಾವು ಕೆಲವೊಂದು ವೇದಗಳಲ್ಲಿ ಒಂದು ನಿರ್ದಿಷ್ಟವಾದಂಥ ಪ್ರಮಾಣದಲ್ಲಿ ಒಂದಷ್ಟು ಪೂಜೆ ವಿಧಿವಿಧಾನ, ಒಂದಷ್ಟು ಹೀಗೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಅಂತ. ಅಥರ್ಣದಲ್ಲಿ ಬರುವಂಥದ್ದು ಕೆಲವೊಂದೆಲ್ಲ ನೆಗೆಟಿವ್, ನಕಾರಾತ್ಮಕವಾದಂಥದ್ದು, ಕೆಲವೊಂದೆಲ್ಲ ಪೂಜೆ ವಿಧಾನಗಳು ಬರುತ್ತೆ. ನಮಗೆ ಋಗ್ವೇದ, ಯಜುರ್ವೇದದಲ್ಲಿ ಬರುವಂಥ ಪೂಜೆ ವಿಧಾನಗಳನ್ನು ಒಂದಷ್ಟು ವೇದ ಮಂತ್ರಗಳಲ್ಲಿ ಬರುವಂಥದ್ದು ಇರುತ್ತೆ. ಸಾಮವೇದ ಅಂತ ಹೇಳಿದ್ರೆ ಒಂಥರ ಹಾಡುಗಳ ರೀತಿಯಲ್ಲಿ, ಸಾಮಗಾನ ರೀತಿಯಲ್ಲಿ ಪೂಜೆಗಳನ್ನು ಸಲ್ಲಿಸುವಂಥದ್ದು ಇರುತ್ತೆ. ನಮಗೆ ವೇದ ಅಂತ ಬಂದಾಗ ಋಗ್ವೇದ, ಯಜುರ್ವೇದ ಅದರಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ ಲಕ್ಷ್ಮೀ ಸಹಸ್ರನಾಮಗಳು ಬರಬಹುದು, ಅಥವಾ ಶ್ರೀ ಸೂಕ್ತಗಳು ಬರುವಂಥದ್ದು, ಮಂತ್ರಗಳ ಉಪನಿಷತ್ತುಗಳಲ್ಲಿ ಬರುವಂಥದ್ದು ಇರುತ್ತೆ. ಮತ್ತು ಭಾವನಾತ್ಮಕ ಭಕ್ತಿಯಿಂದ ಆಚರಣೆ ಮಾಡುವಂಥ ಒಂದಷ್ಟು ವಿಧಾನಗಳ ನಾವು ನೋಡಬಹುದು. ಅದರಲ್ಲಿ ನೀವು ಲಕ್ಷ್ಮೀನ ಹಾಡುಗಳಲ್ಲಿ ಹೋಲಿಸ್ಕೋಬಹುದು, ಅಥವಾ ಭಾವನೆಯಿಂದ ಮನಸ್ಸಲ್ಲೇ ಪ್ರಾರ್ಥನೆಯಿಂದ ದೇವರನ್ನ ಹೋಲಿಸ್ಕೊಳ್ಬಹುದು ಅಂತ ಹೇಳುತ್ತೆ. ದೇವರನ್ನ ಪೂಜೆ ಪುನಸ್ಕಾರಗಳನ್ನು ಯಾವುದೇ ರೀತಿಯನ್ನಾದರೂ ಮಾಡುವಂತಹ ಪೂಜೆ ಅದು ಏಕಾಗ್ರತೆ ಭಕ್ತಿಯಲ್ಲಿ ಇರಬೇಕು ಅನ್ನುವಂಥದ್ದು ಇರುತ್ತೆ. ನಾನು ಒಂದಷ್ಟು ಮಂತ್ರಗಳನ್ನು ಸಿದ್ಧಿ ವಿಚಾರದಲ್ಲಿ ನಾವು ನೋಡಿದಾಗ ಬೀಜಾಕ್ಷರ ಮಂತ್ರಗಳಲ್ಲಿ ಅತಿ ಬೇಗ ಫಲಗಳು ಕೊಟ್ಟಿರೋದು ಲಕ್ಷ್ಮೀ ಪೂಜೆ. ನಾನು ಒಂದಷ್ಟು ಹೋಮ ಹವನಾದಿಗಳು ಮಾಡಿದಾಗ ಈ ಬೇರೆ ಪೂಜೆಗಳಿಗಿಂತನೂ ಈ ಬೀಜಾಕ್ಷರ ಮಂತ್ರಗಳಲ್ಲಿ ಸಿದ್ಧಿ ಮಾಡ್ಕೊಂಡಿರುವಂಥದ್ದೇನಿದೆ, ಜಪ ಮಾಡಿ ಒಂದಷ್ಟು ಪೂಜೆಗಳನ್ನು ಏನು ಮಾಡ್ತಾರೋ ಅವ್ರಿಗೆ ಹೆಚ್ಚು ಲಾಭ ಮತ್ತು ಹೆಚ್ಚು ಅನುಕೂಲ ಆಗಿರುವಂಥದ್ದಿದೆ. ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕನಿಷ್ಠ ಪಕ್ಷ 108 ಸರಿ ಆದರೂ ಲಕ್ಷ್ಮೀ ಬೀಜಾಕ್ಷರ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ಹೇಳ್ತಾರೆ. ಏನಿದೆ ದೊಡ್ಡ ಬೀಜಾಕ್ಷರ ಮಂತ್ರಗಳು ಇಲ್ಲ. ಓಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ, ಈ ಮಂತ್ರವನ್ನು ಹೇಳಿ ಜಪ ಮಾಡಿ ದೇವರನ್ನ ಆರಾಧನೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಸೊ ಇದನ್ನ ಹೇಳಿ ಸಂಕಲ್ಪ ಮಾಡಿದ್ರೆ ಸಾಕು, ಅವರಿಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಬಗೆಹರಿಯುತ್ತೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಂತ ಬಂದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಒಂದಷ್ಟು ಸಮವಾಗಿ ಒಂದು ರೀತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ಪೂಜೆ, ಅದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆನೇ ಬಹಳ ಮುಖ್ಯವಾಗಿರುತ್ತೆ. ಖಂಡಿತ.